Now, the properties of electromagnetic force. So, ಏನೇನು ಪ್ರಾಪರ್ಟಿ ಇದಾವೆ? The first property is it has both attractive as well as repulsive nature. ಸೊ ಗ್ರಾವಿಟೇಷನಲ್ ಫೋರ್ಸ್ಗೆ ಬರೀ ಅಟ್ರಾಕ್ಟಿವ್ ನೇಚರ್ ಇರುತ್ತೆ, ಬಟ್ ವಾಟ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ಗೆ ಬೋತ್ ಅಟ್ರಾಕ್ಟಿವ್ ಆಸ್ ವೆಲ್ ಆಸ್ ರಿಪಲ್ಸಿವ್ ನೇಚರ್ ಇರುತ್ತೆ. ಇದು ಫಸ್ಟ್ ಪ್ರಾಪರ್ಟಿ. ಆ್ಯಂಡ್ ಸೆಕೆಂಡ್ ಪ್ರಾಪರ್ಟಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇಟ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ದ ಮೀಡಿಯಮ್ ಬಿಟ್ವೀನ್ ದ ಟೂ ಚಾರ್ಜಸ್. ಎರಡು ಚಾರ್ಜ್ಗಳ ನಡುವೆ ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ನೆಗೆಟಿವ್, ಪಾಸಿಟಿವ್ ಪಾಸಿಟಿವ್ ಚಾರ್ಜ್ಗಳ ನಡುವೆ ಅಲ್ಲಿ ಯಾವ ಮೀಡಿಯಮ್ ಇದೆ ಅಂದರೆ ಏರ್ ಮೀಡಿಯಮ್ ಇದೇನೋ, ಗ್ಲಾಸ್ ಮೀಡಿಯಮ್ ಇದೇನೋ, ಆ ಒಂದು ಮೀಡಿಯಮ್ಗಳ ಮೇಲೆ ಡಿಪೆಂಡ್ ಇರುತ್ತೆ ಈ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಇದು ಸೆಕೆಂಡ್ ಪ್ರಾಪರ್ಟಿ. ಆ್ಯಂಡ್ ಥರ್ಡ್ ಒನ್, ಇಟ್ ಈಸ್ 10 to the power of 36 times ಸ್ಟ್ರಾಂಗರ್ ದ್ಯಾನ್ ಗ್ರಾವಿಟೇಷನಲ್ ಫೋರ್ಸ್. ಈ ಪಾಯಿಂಟ್ ತುಂಬ ಇಂಪಾರ್ಟೆಂಟು, ನೆನಪಲ್ಲಿಡ್ರಿ. ವಾಟ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಈಸ್ 10 to the power of 36 times the stronger than the gravitational force. And fourth one, it is a central force. Illu saita it is what we call as central force. These are the main important properties of electromagnetic force. Idadmel we have another third force is called as strong nuclear force. As the name indicates, strong nuclear, ಬಹಳ ಸ್ಟ್ರಾಂಗ್ ಆಗಿ ಫೋರ್ಸ್ ಇರುತ್ತೆ ಯಾವುಗಳ ನಡುವೆ, ನ್ಯೂಕ್ಲಿಯಸ್ಗಳ ನಡುವೆ, ಅಂದರೆ ನ್ಯೂಕ್ಲಿಯಸ್ಸಲ್ಲಿ. ಈ ನ್ಯೂಕ್ಲಿಯಸ್ಸಲ್ಲಿರೋ ಒಂದು ಫೋರ್ಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಏನಿದು ಹಂಗಂದರೆ ದ ಫೋರ್ಸ್ which binds the protons and neutrons, that is what we call nucleons. The force which binds ಅಂದರೆ ಒಂದಕ್ಕೊಂದು ಹಿಡಿದಿಡ್ಕೊಳೋದು. ಯಾವುದನ್ನು ಹಿಡಿದಿಡ್ಕೊಳ್ಳುತ್ತೆ? ಪ್ರೋಟಾನ್ಸ್ ಅಂದರೆ ಪಾಸಿಟಿವ್ ಚಾರ್ಜ್, ನ್ಯೂಟ್ರಾನ್ ಅಂದರೆ ನೋ ಚಾರ್ಜ್. ಬಿಕಾಸ್ ಈ ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಎಲ್ಲಿರ್ತವೆ? ನ್ಯೂಕ್ಲಿಯಸ್ ಒಳಗಡೆ ಇರ್ತವೆ. ನ್ಯೂಕ್ಲಿಯಸ್ ಅಂದರೆ ಗೊತ್ತಿದೆ ಎಲ್ಲಿರುತ್ತಿದು? ಆಟಮಲ್ಲಿರುತ್ತೆ. ಈ ಆಟಮಲ್ಲಿರೋ ಒಂದು ಪಾಸಿಟಿವ್ ಚಾರ್ಜ್ ನ್ಯೂಕ್ಲಿಯಸ್ ಒಳಗಡೆ ಪಾಸಿಟಿವ್ ಮತ್ತು ನ್ಯೂಟ್ರಾನ್ ಇರುತ್ತೆ. ಈ ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಹಿಡ್ಕೊಳ್ಳೋಕ್ಕೆ ಬೇಕಾಗೋ ಫೋರ್ಸೇ strong nuclear force. That is what we call strong nuclear force. The force which binds the protons and neutrons together inside the nucleus is called strong nuclear force. ಸೊ ಇಲ್ಲಿ ಅಟಮ್ ಅಂತ ಹೇಳಿದ ಮೇಲೆ ಅದರದ್ದೇ ಆದಂಥ ನ್ಯೂಕ್ಲಿಯಸ್ ಇದು. ಈ ನ್ಯೂಕ್ಲಿಯಸ್ಸಲ್ಲಿ ಯಾವ ಚಾರ್ಜ್ ಇರುತ್ತೆ? ಪಾಸಿಟಿವ್ ಆ್ಯಸ್ ವೆಲ್ ಆಸ್ ನ್ಯೂಟ್ರಾನ್. ಈ ಪಾಸಿಟಿವ್ ಚಾರ್ಜಿಗೆ ಪ್ರೋಟಾನ್ ಅಂತೀವಿ. ಇದ್ರ ಸುತ್ತ ಏನು ನ್ಯೂಕ್ಲಿಯಸ್ ಸುತ್ತ ಏನು ಸುತ್ತಿರುತ್ತೆ? ಎಲೆಕ್ಟ್ರಾನ್ ಸುತ್ತಿರುತ್ತೆ. ದಿಸ್ ಈಸ್ ವಾಟ್ ವಿ ಕಾಲ್ಡ್. ಈ ಒಂದು ಪಾಸಿಟಿವ್ ಮತ್ತು ನ್ಯೂಟ್ರಾನ್ಗಳ ನಡುವೆ ಒಂದು ಫೋರ್ಸ್ ಇರುತ್ತೆ ಒಳಗಡೆ. ದ್ಯಾಟ್ ಫೋರ್ಸ್ ಈಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಎಕ್ಸಾಂಪಲ್ ಎಲ್ಲಿ ಯೂಸ್ ಮಾಡ್ತೀವಿ ಇದನ್ನು? ದಿಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಯೂಸ್ಡ್ ಇನ್ ಬಿಟ್ವೀನ್ ದ ನ್ಯೂಕ್ಲಿಯರ್ ಫಿಷನ್ ಆ್ಯಂಡ್ ನ್ಯೂಕ್ಲಿಯರ್ ಫ್ಯೂಷನ್. ನ್ಯೂಕ್ಲಿಯರ್ ಫಿಷನ್ ಅಂದರೆ ನ್ಯೂಕ್ಲಿಯಸ್ ಫ್ಯೂಷನ್ ಅಂದರೆ ಒಡೆದೋಗೋದು. ಓಕೆ, ನ್ಯೂಕ್ಲಿಯರ್ ಫ್ಯೂಷನ್ ಒಂದಕ್ಕೊಂದು ನ್ಯೂಕ್ಲಿಯಸ್ಸನ್ನು ನಾವು ಇಟ್ಟಂಗ ಒಂದಕ್ಕೊಂದು ಕಂಬೈನ್ ಆದಾಗ, ಅಂದರೆ ಈ ಒಂದು ನ್ಯೂಕ್ಲಿಯರ್ ಫ್ಯೂಷನ್ ಇನ್ನು ಎಲ್ಲಿ ಯೂಸ್ ಮಾಡ್ತಾರೆ? ನ್ಯೂಕ್ಲಿಯರ್ ಬಾಂಬ್ಗಳಲ್ಲಿ. ಓಕೆ, ನ್ಯೂಕ್ಲಿಯರ್ ಬಾಂಬ್ಗಳಲ್ಲಿ ಪ್ರೊಡ್ಯೂಸ್ ಆಗೋ ಫೋರ್ಸೇ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಹಾಗಂದಮೇಲೆ ಇದ್ರದ್ದೇ ಆದಂಥ ಕೆಲವೊಂದು ಪ್ರಾಪರ್ಟಿ ಇದ್ದಾವೆ. ಏನು ಪ್ರಾಪರ್ಟಿ? ಸೊ ಬಿ ಇನ್ ಮೈಂಡ್, ದ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಆರ್ ಸ್ಟ್ರಾಂಗ್ಲಿ ಅಟ್ರಾಕ್ಟಿವ್ ನೇಚರ್. ಇದು ಸ್ಟ್ರಾಂಗ್ ಆಗಿ ಅಟ್ರಾಕ್ಟಿವ್ ನೇಚರ್ ಇರುತ್ತೆ, ಬಟ್ ನಾಟ್ ರಿಪಲ್ಸಿವ್. ಇದು ಫಸ್ಟ್ ಪ್ರಾಪರ್ಟಿ. Second one, they are 10 to the power of 38 times stronger than gravitational force. Gravitational force ಗಿಂತ 10 to the power of 38 times strong ಇರುತ್ತೆ, and 10 to the power of 2 times stronger than electromagnetic force. 10 to the power of 2 times electromagnetic force ಇಂದ ಸ್ಟ್ರಾಂಗ್ ಇರುತ್ತೆ ಈ ಒಂದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಓಕೆ, ಆ್ಯಂಡ್ ಥರ್ಡ್ ಒನ್, ದೇ ಆರ್ ಶಾರ್ಟ್ ರೇಂಜ್ ಫೋರ್ಸಸ್. ಏನಿದೆ ಶಾರ್ಟ್ ರೇಂಜ್ ಫೋರ್ಸ್ ಅಂದರೆ ಭಾಳ ಬೇಗ ಒಂದು ಫೋರ್ಸ್ ಕ್ರಿಯೇಟ್ ಆಗುತ್ತೆ ಬಿಟ್ವೀನ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ಆ್ಯಂಡ್ ಫೋರ್ತ್ ಒನ್, ದೇ ಆರ್ ಚಾರ್ಜ್ ಇಂಡಿಪೆಂಡೆಂಟ್ ಫೋರ್ಸ್. ಅಂದರೆ ಯಾವ ಚಾರ್ಜ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರಲ್ಲ. ಸೊ ನ್ಯೂಕ್ಲಿಯಸ್ಸಲ್ಲಿ ನ್ಯೂಟ್ರಾನ್ಸ್ ಪ್ರೋಟಾನ್ಸ್ ಇದ್ದರೆ ಆ ಒಂದು ಅದ್ರ ನ್ಯೂಕ್ಲಿಯಸ್ ಒಳಗಡೆ ಕಂಬೈನ್ ಆಗಿ ಅಲ್ಲೇ ಪ್ರೊಡ್ಯೂಸ್ ಆಗುತ್ತೆ. ದಟ್ ಈಸ್ ನ್ಯೂಕ್ಲಿಯರ್ ಫೋರ್ಸ್. ಆ್ಯಂಡ್ ಏನದರ್ ಒನ್, ದೇ ಆರ್ ನಾನ್ ಸೆಂಟ್ರಲ್ ಫೋರ್ಸ್. ಸೊ ಒಂದು ಯಾವುದೇ ಕಾರಣಕ್ಕೂ ಸೆಂಟ್ರಲ್ ಫೋರ್ಸ್ ಆಗಿರಲ್ಲ. ದಿಸ್ ಈಸ್ ವಾಟ್ ದ ಏನದರ್ ಪ್ರಾಪರ್ಟಿ ಆಫ್ strong nuclear force. Okay, after this we have next force is called as
ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಏನಿದೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್? ಇದು ಸಹಿತ ನ್ಯೂಕ್ಲಿಯರ್ ಫೋರ್ಸೇ, ಬಟ್ ಇದು ವೀಕ್ ಇರುತ್ತೆ. ಎಲ್ಲಿರುತ್ತೆ? ಇಟ್ ಈಸ್ ದ ಫೋರ್ಸ್ ಆಫ್ ಇಂಟ್ರಾಕ್ಷನ್, ನಾಟ್ ಅಟ್ರಾಕ್ಷನ್. ಇಂಟ್ರಾಕ್ಷನ್ ಅಂದರೆ ಒಂದಕ್ಕೊಂದು ಒಳಗಡೆ ಆಗುತ್ತೆ. ಫೋರ್ಸ್ ಆಫ್ ಇಂಟ್ರಾಕ್ಷನ್ ಬಿಟ್ವೀನ್ ಎಲಿಮೆಂಟ್ರಿ ಪಾರ್ಟಿಕಲ್. ಈ ಒಂದು ಎಲಿಮೆಂಟ್ರಿ ಪಾರ್ಟಿಕಲಲ್ಲಿ ಪ್ರೊಡ್ಯೂಸ್ ಆಗೋ ಫೋರ್ಸ್ಗೆ ನಾವೇನಂತೀವಿ ಅಂದರೆ ವೀಕ್ ನ್ಯೂಕ್ಲಿಯರ್ ಫೋರ್ಸ್ ಅಂತ ಹೇಳ್ತೀವಿ. ಏನಿದೆ ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಅಂದರೆ? ಎಲಿಮೆಂಟ್ರಿ ಪಾರ್ಟಿಕಲ್ಸ್ ಅಂತಂದರೆ ಪಯಾನ್ಸ್, ಮೆಸಾನ್ಸ್ ಅಂತ ಬರ್ತವೆ. ಎಲ್ಲಿರ್ತವೆ ಇವು ಡ್ಯೂರಿಂಗ್ ಬೀಟಾ ಡಿಕೆ, ಆಲ್ಫಾ ಡಿಕೆ, ಬೀಟಾ ಡಿಕೆ ಅಂತೇಳಿ ಬರುತ್ತೆ. ಏನಿದೆ ಆಲ್ಫಾ ಬೀಟಾಗಳಂದ್ರೇನು? ಆಲ್ಫಾ ಆ್ಯಂಡ್ ಬೀಟಾಸ್ ಆರ್ ದಿ. ಸೊ ಇವು ಎಂಥ ಫೋರ್ಸು, ಇವು ಎಂಥ ಡಿಕೆ ಅಂತಂದರೆ ನ್ಯೂಕ್ಲಿಯರ್ ಡಿಕೇಸ್. ಸೊ ಈ ನ್ಯೂಕ್ಲಿಯರ್ ಡಿಕೆಗಳಲ್ಲಿ ಪ್ರೊಡ್ಯೂಸ್ ಆಗೋ ಒಂದು ಎಲಿಮೆಂಟ್ರಿ ಪಾರ್ಟಿಕಲಲ್ಲಿ ಪ್ರೊಡ್ಯೂಸ್ ಆಗೋ ಫೋರ್ಸೇ ವೀಕ್ ನ್ಯೂಕ್ಲಿಯರ್ ಫೋರ್ಸ್. ಹಾಗಂದ್ರೆ ಇದರದ್ದೇ ಆದಂಥ ಕೆಲವೊಂದು ಪ್ರಾಪರ್ಟಿ ಇದ್ದಾವೆ. ಏನು ಪ್ರಾಪರ್ಟಿ? ದ ಫಸ್ಟ್ ಪ್ರಾಪರ್ಟಿ, ದೇ ಆರ್ ಸ್ಟ್ರಾಂಗರ್ ದ್ಯಾನ್ ಗ್ರಾವಿಟೇಷನಲ್ ಫೋರ್ಸ್. ಇವು ಭಾಳ ಸ್ಟ್ರಾಂಗ್ ಇರುತ್ತೆ ಎದಕ್ಕಿಂತ? ಗ್ರಾವಿಟೇಷನಲ್ ಫೋರ್ಸ್ಗಿಂತ. ಬಟ್ ವೀಕರ್ ದ್ಯಾನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆ್ಯಂಡ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಗ್ರಾವಿಟೇಷನಲ್ಗಿಂತ ಫೋರ್ಸ್ಗಿಂತ ಸ್ಟ್ರಾಂಗ್ ಇರುತ್ತೆ, ಬಟ್ ವೀಕ್ ಇರುತ್ತೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಆಸ್ ವೆಲ್ ಆಸ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ಗಿಂತ. ಇದು ಫಸ್ಟ್ ಪ್ರಾಪರ್ಟಿ. ಆ್ಯಂಡ್ ಸೆಕೆಂಡ್ ಪ್ರಾಪರ್ಟಿ, ದ weak nuclear force is 10 to the power of 25 times stronger than gravitational force. ನೆನಪಿರಲಿ ಪಾಯಿಂಟು. ವೀಕ್ ನ್ಯೂಕ್ಲಿಯರ್ ಫೋರ್ಸು 10 to the power of 25 times ಸ್ಟ್ರಾಂಗ್ ಇರುತ್ತೆ ಗ್ರಾವಿಟೇಷನಲ್ ಫೋರ್ಸ್ಗಿಂತ. ಇದು ಸೆಕೆಂಡ್ ಪ್ರಾಪರ್ಟಿ. ಆ್ಯಂಡ್ ಥರ್ಡ್ ಒನ್, ಬಿಫೋರ್ ದ್ಯಾಟ್, ಬಟ್ 10 to the power of -13 times ವೀಕರ್ ದ್ಯಾನ್ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಅಂದರೆ ಆಗಲೇ ಹೇಳಿದ್ದೀನಿ ವೀಕ್ ಇರುತ್ತೆ, ಅಂದರೆ ಕಡಿಮೆ ಇರುತ್ತೆ ವ್ಯಾಲ್ಯೂ. ಆ್ಯಂಡ್ 10 to the power of -11 times ವೀಕರ್ ದ್ಯಾನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. ಓಕೆ, ಸೊ ಆಗಲೇ ಫೋರ್ಸನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು ಅಷ್ಟೇ. ಸೊ ಯಾವುದನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು? 38 25ರಲ್ಲಿ. ಸೊ 36 20 ಸಬ್ಸ್ಟ್ರಾಕ್ಟ್ ಮಾಡಿದಾಗ ನಮಗೆ ಈ ವ್ಯಾಲ್ಯೂಸ್ಗಳು ಸಿಗ್ತವೆ. ದಟ್ ಈಸ್ ವಾಟ್ ದ another property. And last property of this electromagnetic the weak nuclear force is they are very shorter range forces. ಭಾಳ ಬೇಗ ಆಗುತ್ತೆ ಈ ಒಂದು ಫೋರ್ಸು, ಅಂದರೆ ಒಂದಕ್ಕೊಂದು ಭಾಳ ಬೇಗ ಆಗುತ್ತೆ, ಅದಕ್ಕೆ ಶಾರ್ಟ್ ರೇಂಜ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ದ ಮೇನ್ 3 important properties of weak nuclear force. Further thing will be studied in next class. Thank you.